ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮಾತಾ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಯುಗಾದಿ ಅಂಗವಾಗಿ ವಿಶೇಷ ಪೂಜೆ ಕಾರ್ಯಕ್ರಮ ಮಹಾಪ್ರಸಾದ ಹಮ್ಮಿಕೊಳ್ಳಲಾಯಿತು. ಒಳ ಮೀಸಲಾತಿ ವಿರೋಧಿಸಿ 25ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಪಾಸ್ವಾನ್. ಮರ್ಕಲ್ ಗ್ರಾಮದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಹಸಿರು ಧ್ವಜಾರೋಹಣ ಮಾಡುವ ಮೂಲಕ ಮತ್ತು ರೈತ ಸಂಘದ ನಾಮಫಲಕ ಉದ್ಘಾಟನೆ ಮಾಡಲಾಯಿತು. ಬೆಂಗಳೂರು ಚಲೋ ಕರಪತ್ರ ಬಿಡುಗಡೆ, ಬಲಗೈ ಸಮುದಾಯಗಳ ಬೃಹತ್ ಪ್ರತಿಭಟನೆಗೆ ಕರೆ. ಸುದ್ದಿಯ ವಿವರಗಳು. ನಗರದ ಕುಂಬರವಾಡ ಮಾತಾ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೈತ್ರ ಶುದ್ಧ ಪ್ರತಿಪದ ಪರಾಭವ ನಾಮ ಸಂವತ್ಸರ ಶಕೆ 1648ರ ಯುಗಾದಿ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹೋಮ, ಹವನ, ಯಜ್ಞ, ಚಂಡಿ ಹೋಮ, ಕುಂಕುಮ ಅರ್ಚನೆ ಹಾಗೂ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ವಿಧಿಗಳು ನೆರವೇರಿದ್ದವು. ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ಪ್ರಸಾದ ವ್ಯವಸ್ಥೆಯನ್ನು RRK ಸಮಿತಿ ಅಧ್ಯಕ್ಷರು ಹಾಗೂ ಸ್ಥಳೀಯ ವ್ಯಾಪಾರಸ್ಥರ ಪ್ರಫುಲ್ ಪಾಂಡೆ ಕೈಗೊಂಡಿದ್ದರು. ಇದಲ್ಲದೆ ಇಡೀ ರಾತ್ರಿ ಭಜನೆ ಮತ್ತು ಸಂಗೀತ ಕಾರ್ಯಕ್ರಮಗಳು ಜರುಗಿದ್ದವು. ನಗರದ ಎಲ್ಲ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ದೇವಸ್ಥಾನದ ಅಧ್ಯಕ್ಷರಾದ ವಿಜಯಕುಮಾರ್ ಹಾಗೂ ವೇಶೆಟ್ಟಿ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗಿದವು. ಪ್ರತಿ ವರ್ಷದಂತೆ ಈ ವರ್ಷವೂ ಕುಂಬರವಾಡ ಗ್ರಾಮದಲ್ಲಿ ಕಾಳಿಕಾದೇವಿಯ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಹತ್ರ ಹೋಮ ಮತ್ತು ಹವನ ಅನ್ನು ಏರ್ಪಡಿಸಲಾಗಿದೆ ಮತ್ತು ಸಾಯಂಕಾಲ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿದೆ. ಇದೇ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ವಿಜೃಂಭಣೆಯಿಂದ ಈ ಕಾಳಿಕಾದೇವಿಯ ಹುಟ್ಟುಹಬ್ಬದ ಸಂಭ್ರಮವನ್ನು ಅತಿ ಆಚರಣೆಯಿಂದ ವೈಭವದಿಂದ ಆಚರಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾತಾ ಕಾಳಿಕೆಯ ದೇವಸ್ಥಾನದಲ್ಲಿ 49 ವರ್ಷಗಳಂತೆ ನಡೆದುಕೊಂಡು ಬಂದಂಥ ಇವತ್ತಿನ ಚೈತ್ರ ಶುದ್ಧ ಪ್ರತಿಪದ ಪರಾಭವ ನಾಮ ಸಂವತ್ಸರ 1948ರಂದು ಇವತ್ತು ಮುಂಜಾನೆ ಹೋಮ, ಹವನ, ಯಜ್ಞ, ಚಂಡಿ ಹೋಮ, ಮಂಗಳಾರತಿ, ಅಭಿಷೇಕ ಕಾರ್ಯಕ್ರಮವನ್ನು ಈ ದೇವಸ್ಥಾನದಲ್ಲಿ ನಡೆಸಿಕೊಳ್ಳಾಯಿತು. ಅದರಂತೆ ಇವಾಗ ಪೂರ್ಣ ಆಹುತಿಯನ್ನು ಕೊಟ್ಟ ನಂತರ ಸಾಯಂಕಾಲ ಮಹಾಪ್ರಸಾದ ಕಾರ್ಯಕ್ರಮವಿದೆ. ಈ ಮಹಾಪ್ರಸಾದ ಕಾರ್ಯಕ್ರಮವನ್ನು ಪ್ರಫುಲ್ ರಮೇಶ್ ಕುಮಾರ್ ಪಾಂಡೆ ಅವರ ಸ್ವಂತ ಖರ್ಚಿನಿಂದ ಅವರು ಬಂದಂಥ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಆದ ಕಾರಣ ನಾಡಿನ ಸಮಸ್ತ ಜನತೆಗೆ ನಮ್ಮ ಕುಂಬರವಾಡ ಮಾತಾ ಕಾಳಿಕಾ ದೇವಿಯ ಪರವಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಈ ಗ್ರಾಮದಲ್ಲಿ ಕುಂಬರವಾಡ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಯುಗಾದಿ ಹಬ್ಬವನ್ನು ನಾವು ಈ
ಕಾಳಿಕಾ ಭವಾನಿ ಮಂದಿರದಲ್ಲಿ ಆಚರಿಸ್ತೇವೆ. ಬೆಳಗ್ಗೆಯಿಂದ ಪೂಜಾ ಅರ್ಚನೆ ಹಾಗೂ ಸಾಯಂಕಾಲ ಮಹಾಪ್ರಸಾದ ಕೂಡ ಇಲ್ಲಿರುತ್ತದೆ. ಭಕ್ತಾದಿಗಳು ಆದಷ್ಟು ಬಂದು ಈ ದೇವರ ದರ್ಶನವನ್ನು ಪಡೆದು ಪ್ರಸಾದ ತಗೊಂಡು ಪುಣ್ಯರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಒಳ ಮೀಸಲಾತಿ ಜಾರಿಗೆ ವಿರೋಧ ವ್ಯಕ್ತಪಡಿಸಿ ಹಾಗೂ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟವು ಮಾರ್ಚ್ 25 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಪ್ರಮುಖರಾದ ಬಾಬುರಾವ್ ಪಾಸ್ವಾನ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ ಇನ್ನೊಂದು ಸಾರಿ ಜನಗಣತಿ ಸಮೀಕ್ಷೆ ಮಾಡಬೇಕು. ರೋಸ್ಟರ್ ಪದ್ಧತಿಯ ಒಳ ಮೀಸಲಾತಿ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ. 56,000 ಹುದ್ದೆಗಳನ್ನು ಹಳೆ ಮೀಸಲಾತಿ ಆಧಾರದಂತೆ ಭರ್ತಿ ಮಾಡಿ ಎಲ್ಲ ಪರಿಶಿಷ್ಟರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕರೆ ನೀಡಿದರು. ಕಾಂಗ್ರೆಸ್ ಸರ್ಕಾರ 100% ಪರಿಶಿಷ್ಟ ಜಾತಿಯ ಬಲಗೈ ಪಂಗಡದವರ ಮತ ಪಡೆದು ಅಧಿಕಾರಕ್ಕೆ ಬಂದಿದ್ದು, ಅಧಿಕಾರಕ್ಕೇರಿದ ಕ್ಷಣ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿ 2.5 ವರ್ಷಗಳು ಕಳೆದರೂ ಕುಂಟು ನೆಪ ಹೂಡಿ ಬಲಗೈ ಹಾಗೂ ಎಡಗೈ ಜಾತಿಗಳ ನಡುವೆ ಜಗಳ ಹಚ್ಚುವ ಕಾರ್ಯ ಮಾಡುತ್ತಿದೆ. ನಮ್ಮ ಹಕ್ಕು ಎತ್ತಿ ಹಿಡಿಯುವ ಸರ್ಕಾರವೇ ನಮ್ಮನ್ನು ಚೆನ್ನಾಗಿ ತುಳಿಯುವ ಕಾರ್ಯಕ್ಕೆ ಮುಂದಾಗಿದೆ ಎಂದು ಹರಿಹಾಯ್ದರು. ಸರ್ವೋಚ್ಚ ನ್ಯಾಯಾಲಯವು 2024 ಆಗಸ್ಟ್ 1ರಂದು ನೀಡಿದ ತೀರ್ಪಿನಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲು ರಾಜ್ಯಗಳಿಗೆ ಅಧಿಕಾರವಿದೆ ಎಂದು ತಿಳಿಸಿದ್ದರು. ಅದು ಸಮರ್ಪಕ ಅಂಕಿಅಂಶಗಳ ಆಧಾರದಲ್ಲಿ ಮಾತ್ರ ಜಾರಿಯಾಗಬೇಕೆಂದು ಸ್ಪಷ್ಟಪಡಿಸಿದೆ. ಆದರೆ ಕರ್ನಾಟಕ ಸರ್ಕಾರವು ಈ ಮಾರ್ಗಸೂಚಿಗಳನ್ನು ಪಾಲಿಸದೆ ಕ್ರಮ ಕೈಗೊಂಡಿದೆ ಎಂದು ಆರೋಪಿಸಿದ್ದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಏಕಸದಸ್ಯ ಆಯೋಗವು ಸಮಗ್ರ ಸಮೀಕ್ಷೆ ನಡೆಸದೆ ಹಾಗೂ ಅಗತ್ಯ ಅಂಕಿಅಂಶಗಳನ್ನು ಸಂಗ್ರಹಿಸದೆ ವರದಿ ಸಲ್ಲಿಸಿದೆ ಎಂದು ಸಂಘಟನೆ ದೂರಿದೆ. ಈ ವರದಿಯು ಆಧಾರದಲ್ಲಿ ಸರ್ಕಾರವು 2025 ಸೆಪ್ಟೆಂಬರ್ 3ರಂದು ಹೊರಡಿಸಿದ ಮೀಸಲಾತಿ ಆದೇಶವು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಹೇಳಿದರು. ಒಕ್ಕೂಟದ ಮತ್ತೋರ್ವ ಮುಖಂಡರಾದ ರಮೇಶ್ ಡಾಕುಗೆ ಮಾತನಾಡಿ, 1923ರಲ್ಲಿ ಕಾಂಗ್ರೆಸ್ ಸರ್ಕಾರವು ಚಿತ್ರದುರ್ಗ ಸಮಾವೇಶದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿತು. ಆದರೆ ಮಾತು ತಪ್ಪಿದೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿಗಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳುಹಿಸಿತು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ರಾಜ್ಯ ಸರ್ಕಾರದ ಅದನ್ನು ಕಡೆಗಣಿಸಿತ್ತು. ನಂತರ ಸರ್ವೋಚ್ಚ ನ್ಯಾಯಾಲಯವು ತನ್ನ ಆದೇಶದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಆದರೂ ಕೇಂದ್ರ ಸರ್ಕಾರ ಕೂಡಲೇ ಸಂವಿಧಾನದ 9ನೇ ಪರಿಚ್ಛೇದನೆ ಅದನ್ನು ಸೇರಿಸಿ ಎಲ್ಲ ರಾಜ್ಯಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಅನುಷ್ಠಾನಗೊಳಿಸಬೇಕು. ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿರುವ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಹರಿಯಾಣ ಇತ್ಯಾದಿ ರಾಜ್ಯಗಳಿಗೆ ಹೋಗಿ ಅಧ್ಯಯನಗೈದು ರಾಜ್ಯದಲ್ಲೂ ಅದನ್ನು ಸಮರ್ಪಕ ರೀತಿಯಲ್ಲಿ ಜಾರಿಗೊಳಿಸಲು ಮುಂದೆ ಬರಬೇಕು. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕದ ಜನರು ಬಲಗೈ ಹಾಗೂ ಎಡಗೈ ಸಮುದಾಯಗಳಲ್ಲಿ ಇದ್ದು ಒಂದೇ ಪಂಗಡದಲ್ಲಿ ಅವರನ್ನು ಗುರುತಿಸುವ ಕಾರ್ಯ ಆಗಬೇಕು. ಅವೈಜ್ಞಾನಿಕ, ಅಪೂರ್ಣ, ದೋಷಪೂರಿತ ಹಾಗೂ ಪಕ್ಷಪಾತದಿಂದ ಕೂಡಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರವು ತಿರಸ್ಕರಿಸಬೇಕು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಂಡಿರುವ ಕುಟುಂಬಗಳ ಸಮೀಕ್ಷೆಯ ಅಂಕಿ ಅಂಶಗಳೊಂದಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗದ ಅಂಕಿ ಅಂಶಗಳನ್ನು ಹೋಲಿಕೆ ಮಾಡಿ ವ್ಯತ್ಯಾಸಗಳು ಕಂಡುಬಂದಲ್ಲಿ ಪರಿಶಿಷ್ಟ ಜಾತಿಯ ಎಲ್ಲ ಕುಟುಂಬಗಳು ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕೆಂದು ಒತ್ತಾಯಿಸಿದ್ದರು. ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿರುವ 63 ಜಾತಿಗಳನ್ನು ಬಲಗೈ ಗುಂಪಿನಲ್ಲಿ ಉದ್ಯೋಗ, ಶಿಕ್ಷಣ ಮತ್ತು ಇತರೆ ಸೌಲಭ್ಯ ಪಡೆಯಲು ಅಧಿಸೂಚನೆ ಹೊರಡಿಸಬೇಕು. ಚಿತ್ರದುರ್ಗ ಜಿಲ್ಲೆಯ ಹೊಲೆಯ ಸಮುದಾಯ ಕೇವಲ 223 ಎಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ದಾಖಲಿಸಿರುವುದನ್ನು ಮರುಪರಿಶೀಲಿಸಿ ಉದ್ದೇಶಪೂರ್ವಕವಾಗಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ಮಾಡಿರುವ ಆಯೋಗದ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆಯನ್ವಯ ಮೊಕದ್ದಮೆ ದಾಖಲಿಸಲು ವಿಶೇಷ ತನಿಖಾ ತಂಡ ರಚಿಸಬೇಕೆಂದು ಡಾಕುಳ್ಗೆ ಹೇಳಿದರು. ಒಕ್ಕೂಟದ ಮುಖಂಡ ಪ್ರದೀಪ್ ನಾಟೇಕರ್ ಮಾತನಾಡಿದರು. ಒಕ್ಕೂಟದ ಇತರೆ ಪ್ರಮುಖರಾದ ಶ್ರೀಪತ್ರರಾವ್ ದಿನೇಶ್, ಶಿವಕುಮಾರ್ ನೀಲಿಕಿಟ್ಟಿ, ಸಂದೀಪ್ ಖಂಟೆ, ಅಶೋಕ್ ಮಾಳ್ಗೆ, ಅಂಬದಾಸ್ ಗಾಯಕ್ವಾಡ್, ಸಾಯಿ ಶಿಂದೆ, ರಘುನಾಥ್ ಗಾಯಕ್ವಾಡ್, ಅವಿನಾಶ್ ದಿನೆ, ರಾಜ್ಕುಮಾರ್ ಶೇರಿಕರ್, ಮೌಲಪ್ಪ ಮಾಳ್ಗೆ, ಜನಾರ್ದನ್ ದಿನೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ಗೊಂದಲದಲ್ಲಿ ಸಿಕ್ಕಾಕಿಕೊಂಡು ಇವತ್ತು ಯಾವುದೇ ರೀತಿ ಪರಿಹಾರ ನೀಡ್ತಾ ಇಲ್ಲ. ಅದರಲ್ಲಿ ವಿಶೇಷವಾಗಿ ಏನಿವತ್ತು ಬಲಗೈ ಜಾತಿಗೆ ರೋಸ್ಟರ್ ಬಿಂದುವಿನಲ್ಲಿ ಅನ್ಯಾಯ ಆಗಿದೆ.
ಆ ಅನ್ಯಾಯವನ್ನು ಸರಿಪಡಿಸುವಂತೆ ಇವತ್ತು 25ನೇ ತಾರೀಕು ಬೆಂಗಳೂರಿನಲ್ಲಿ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಮತ್ತು ಡಿ ಚಂದ್ರಶೇಖರ ಅವರ ನೇತೃತ್ವದಲ್ಲಿ ಸುಮಾರು 5 ಲಕ್ಷ ಜನರಿಗೆ ಸೇರಿಸಿ ನಮ್ಮ ಸಮಾಜಕ್ಕೆ ಆದಂತ ಅನ್ಯಾಯವನ್ನು ಸರಿಪಡಿಸುವಂತೆ ಮತ್ತು ನ್ಯಾಯ ಕೊಡಿಸುವಂತೆ ಬೃಹತ್ ಪ್ರತಿಭಟನಾ ಹೋರಾಟ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಯಾವ ರೀತಿ ನಾವು ಹೋಗಬೇಕು, ಯಾವ ರೀತಿ ತಯಾರಿ ಮಾಡಬೇಕು, ಮತ್ತೆ ಆ ಒಂದು ಪ್ರತಿಭಟನೆಯಲ್ಲಿ ಯಾವ ರೀತಿ ಪ್ರತಿರೋಧ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶಿಸಿ ಶ್ರೀ ಬಾಬುರಾವ್ ಪಾಸ್ವಾನ್ ಅವರು ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಬಹುದು. ರಾಜ್ಯ ಸರ್ಕಾರ ಏನು 15% ಮೀಸಲಾತಿದೊಳಗೆ ನಮ್ಗೆ ನೇಮಕ ಮಾಡ್ತೇವೆ ಅಂತ ಹೇಳಿದಾರ. ಅದ್ರ ಕುರಿತು ಆಮೇಲೆ ನಾಗಮೋಹನ್ ದಾಸ್ ವರದಿ ಇವತ್ತು ಅವೈಜ್ಞಾನಿಕವಾಗಿದೆ ಅಂಥೇಳಿ ಈ ರಾಜ್ಯ ಗೊತ್ತಾಗಿದೆ. ಅದರ ಸಲುವಾಗಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ಸರ್ಕಾರ ಮತ್ತೆ ಇನ್ನೊಂದು ಸರಿ ಜನಗಣತಿ ಮಾಡಿ, ಜಾತಿ ಜನಗಣತಿ ಮಾಡಿ ಈ ಬಲಗೈಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಂಥೇಳಿ ರಾಜ್ಯ ಮಟ್ಟದ ಸರ್ಕಾರ ಮೇಲೆ ಒತ್ತಾಯ ಹಾಕ್ಲಕ್ಕ ದಿನಾಂಕ 25ರಂದು ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ, ನಾವು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮನ್ನೇ ತುಳಿತಕ್ಕಂಥ ಹುನ್ನಾರ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಯಾವ ಸರ್ಕಾರ ನಾವು 100% ದಲಿತರು ಓಟ್ ಹಾಕಿ ಬಲಗೈ ಸಮುದಾಯದ ಓಟ್ ಹಾಕಿ ಅಧಿಕಾರಕ್ಕೆ ತಂದಿದ್ದೇವೆ, ನಮಗೆ ಸರ್ಕಾರ ಮೀಸಲಾತಿಯಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈಗ ನಾಗಮೋಹನ್ ದಾಸ್ ವರದಿದೆ. ಈ ನಾಗಮೋಹನ್ ದಾಸ್ ವರದಿ ಮೊನ್ನೆ ಬೆಂಗಳೂರಿನಲ್ಲಿ ಕೋಲಂಬಗಳು ಒಂದು ಮೀಟಿಂಗ್ ಮಾಡಿದ್ರು. ಕೋಲಂಬಗಳು ಅಂದ್ರೆ ಕೊರ್ಚರು, ಬೋವಿ, ಲಂಬಾಣಿ, ಒಡ್ರು ಇವರೆಲ್ಲ ಸೇರಿ ನಾವು ಇದಕ್ಕೆ ವಿರೋಧ ಇದ್ದೀವಿ. ಯಾವುದು ನಾಗಮೋಹನ್ ದಾಸ್ ವರದಿ ತಿರಸ್ಕಾರ ಆಗಬೇಕು, ಹೊಸ ಸಮೀಕ್ಷೆ ಆಗಬೇಕು. ಹೊಸ ಸಮೀಕ್ಷೆ ಅಂದರೆ ರೀಸೆಂಟ್ ಈ ವರ್ಷದಲ್ಲೇ ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ, ಜಾತಿ ಗಣತಿ ಸಮೀಕ್ಷೆ ಮಾಡ್ತಾ ಇದೆ. ಆ ಸಮೀಕ್ಷೆ ಒಂದು ಎಂಪೆರಿಕಲ್ ಡಾಟಾನ ಕಲೆಕ್ಟ್ ಮಾಡಿ ಈ ಸಮುದಾಯಗಳಿಗೆ ಮತ್ತೊಂದು ಸರಿ ಇದು ನ್ಯಾಯ ಆಗಲಿ. ಅದು ಮುಂದೆ 56% ಜಾರಿ ಬರಬೇಕಾದ್ರೆ, 17% ಜಾರಿಗೆ ಬರಬೇಕಾದ್ರೆ ಇದಕ್ಕೆ ಮೇನ್ ಕಾರಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇಲ್ಲ, ಕೇಂದ್ರ BJP ಸರ್ಕಾರ 9ನೇ ಶೆಡ್ಯೂಲಿಗೆ ಅದು ಸೇರಿಸಬೇಕು. ಮೊದಲನೇ ಒಂದೇ ಅಧಿವೇಶನದಲ್ಲಿ ಅದು ಮಂಡಿಸಿ ಅಲ್ಲಿ ಒಪ್ಪಿಗೆ ಆಯಿತು ಅಂದರೆ ಯಾರು ಕೂಡ ಕೋರ್ಟ್ ಮೆಟ್ಟಿಲು ಹತ್ತಕ್ಕೆ ಬರೋದಿಲ್ಲ ಕಾಯ್ದೆ. ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಈಗೇನು 27 ಸಚಿವ ಸಂಪುಟ ಸಭೆ ಕರೆದ, ವಿಶೇಷ ಸಚಿವ ಸಂಪುಟ ಸಭೆ. ಇಲ್ಲಿ ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಅದು ಒಂದು ತಜ್ಞರ ತಂಡ ನೇಮಕ ಮಾಡಿ ಎಲ್ಲೆಲ್ಲಿ ಒಳ ಮೀಸಲಾತಿ ಜಾರಿ ಇದೆ ಆ ರಾಜ್ಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅಧ್ಯಯನ ಮಾಡಿ ಇದನ್ನು ಕರ್ನಾಟಕದಲ್ಲಿ ಜಾರಿ ಮಾಡಬೇಕು. ಯಾವ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು 101 ಖಾಲಿ ಕರ್ನಾಟಕದಾಗ ಇರ್ಬೋದು, ಇಡೀ ಭಾರತ ದೇಶದಂಥ ಸಾವಿರಾರು ಜಾತಿಗಳನ್ನು ಹಿನ್ನೆಲೆ ಇಟ್ಕೊಂಡು ಸಂವಿಧಾನಿಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದು ಕೇವಲ ಒಂದು ಜಾತಿ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಎಲ್ಲ ಅನ್ಯಾಯ ಒಳಪಟ್ಟಿರ್ತಕ್ಕಂಥ ಅದ್ರಾಗ ಸ್ಪರ್ಶ ಜಾತಿಗಳಿದ್ದಾವೆ, ಅಸ್ಪರ್ಶ ಜಾತಿಗಳಿದ್ದಾವೆ. ಈಗ ಸೇರಿಸ್ಲಿಕ್ಕೆ ಈಸಿಯಾಗಿದೆ, ತೆಗೆಯೋದು ಭಾಳ ಕಷ್ಟ ಇದೆ. ಹಿಂದಕ್ಕೆ ದೇವರಾಜ ಅರಸರು ಇದ್ದಾಗ ಯಾವ ಶೆಡ್ಯೂಲ್ ಕಾಸ್ಟ್ ಸಂಬಂಧ ಇಲ್ಲದಿರ್ತಕ್ಕಂಥ ಜಾತಿಗಳು ಸೇರಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪುಸ್ತಕ ತೆಗೆದು ನೋಡ್ರಿ, ಹೂ ಆರ್ ದಿ ಅನ್ಟಚೇಬಲ್ಸ್ದಾಗ ಯಾರು ಅಸ್ಪೃಶ್ಯರು ಈ ದೇಶದಲ್ಲಿ ಅಂತ ಹೇಳಿದರು. ಯಾರು ಅಸ್ಪೃಶ್ಯರು? ಕೇವಲ 4 ಜಾತಿಗಳು ಮಾತ್ರ ಅಸ್ಪೃಶ್ಯರು ಅಂತ ಹೇಳಿದ್ದಾರೆ. ತೊಗಲ ಸಂಬಂಧಿತ ಜಾತಿಗಳು. ಒಂದು ಊರಾಗ ಹಳ್ಳಿ, ಒಂದು ಉದಾಹರಣೆ ಕೊಡ್ತಾರೆ. ಒಂದು ಹಳ್ಳಿ ಊರಿನಲ್ಲಿ ಒಂದು ದನ ಸಾಯ್ತು. ಒಂದು ದನ ಸತ್ತರದು ತೆಕ್ಕೊಂಡು ಹೋಗಿ ಹೊರಗಡೆ ಬೀಸಾಕೋರು ಯಾರು? ಮಾದಿಗರು. ಅದನ್ನು ಸುಲೇರು ಯಾರು? ಢಾರ್ಯರು. ಅದನ್ನು ಚಪ್ಪಲಿ ಮಾಡಿ ಹಾಕೋರು ಯಾರು? ಸಮಗಾರು. ಈ ಹೊಲೆಯ, ಸಮಗಾರ, ಮಾದಿಗ ಈ ಸಂಬಂಧಿತ 4 ಜಾತಿಗಳು ಮಾತ್ರ ಈ ಅಸ್ಪೃಶ್ಯ ನೋವು ಅವಮಾನಗಳು ಈ ದೇಶದಲ್ಲಿ ಅನುಭವಿಸಿದ್ದಾರೆ. ಅವರು ನಿಜವಾದ ಆದರೆ ಆಮೇಲೆ ಸ್ವತಂತ್ರ 75 ವರ್ಷದಾಗ ಯಾವ್ಯಾವ ಸರ್ಕಾರಗಳು ಯಾರ್ಯಾರಿಗೆ ಹ್ಯಾಂಗೆ ಬೇಕು ಹಾಗೆ ಈಗ ಇಡೀ ಭಾರತ ದೇಶದ ಲಂಬಾಣಿ ಪರಿಷತ್ ಜಾತಿನಲ್ಲಿ ಇಲ್ವೇ ಇಲ್ಲ. ಇವತ್ತು ಅವ್ರು ಸೇರಿದ್ದಾರೆ. ಇದು ಎಲ್ಲ ಹಿಂದಕ್ಕೆ ರಾಜಕೀಯ ನಾಯಕರು ಮಾಡಿರ್ತಕ್ಕಂಥ ತಪ್ಪು. ಮತ್ತು ನಮ್ಮ ನಾಯಕರು ಅದನ್ನು ಒಪ್ಕೊಂಡು ಸುಮ್ಮನೆ ಕೂತಿರ್ತಕ್ಕಂಥ ತಪ್ಪು. ಈಗ ಸುಮ್ಮನೆ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧನ, ಮಹಾದೇವ್ ವಿರೋಧನ, ಈ ಯಾವ ಸುಮ್ಮನೆ ಇದೆಲ್ಲ ಮಾಡಿಕೊಂಡು ನಾವೇ ದ್ವೇಷ ಭಾವನೆ ಬೆಳೆಸ್ಕೊತೀವಿ. ದಯವಿಟ್ಟು ನಮ್ಮ ಸೋದರ ಜಾತಿಗಳು, ಮಾದಿಗರಾಗಲಿ, ಹೊಲೆಯರಾಗಲಿ, ಈಗ ಕೆಲವರು ಬಾಯಿ ಹರಕರಿದ್ದಾರೆ. ಇದು ಒಂದೇ ಜಾತಿನಲ್ಲಿ ಅಂತ ಹೇಳಕ್ಕೆ ಹೋದ್ರೆ ಎಲ್ಲ ಜಾತಿನಲ್ಲಿದ್ದಾರೆ. ಅದ್ರ ಮಾತಾಡುವಾಗ ಸೌಜನ್ಯ ಪಾರ್ಲಿಮೆಂಟ್ರಿ ಓಡಲ್ಲಿ ನಮ್ಮ ನಾಯಕರಿದ್ದಾರೆ. ಹಸಿರೇ ಹಸಿರು ನಮ್ಮ ಉಸಿರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಘಟಕ ಶಾಖೆ ಮರ್ಕಲ್ ವತಿಯಿಂದ ಯುಗಾದಿ ಹಬ್ಬದ ನಿಮಿತ್ತ ಹಸಿರು ಧ್ವಜಾರೋಹಣೆ ಮಾಡುವ ಮೂಲಕ ಮತ್ತು ರೈತ ಸಂಘದ ನಾಮಫಲಕ ಉದ್ಘಾಟನೆ ಮಾಡಲಾಯಿತು. ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ರೈತ ಬಾಂಧವರಿಗೆ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ದರು. ಸತತ 2 ವರ್ಷದಿಂದ ಹಸಿರು ಧ್ವಜ ಹಾರಿಸಿ ಹಸಿರೇ ಹಸಿರು ಎಂಬ ಘೋಷಣೆ ಕೂಗಿದ್ದರು. ಮುಂದಿನ ಪೀಳಿಗೆಗೆ ಯುಗಾದಿ ಹಬ್ಬದ ವಿಶೇಷವನ್ನು ತಿಳಿಸಿಕೊಟ್ಟರು. ರೈತರ ಮೇಲೆ ಅನ್ಯಾಯ ಆದಾಗ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು
ಮಾಡಬೇಕೆಂದು ಕರೆ ನೀಡಿದ್ದರು. ಈ ಸಂದರ್ಭದಲ್ಲಿ ಮರ್ಕಲ್ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವೀರಶೆಟ್ಟಿ ಬಿರಾದರ್, ಸಂತೋಷ್ ವಲ್ಲೆಪ್ಪ, ಶಿವಕುಮಾರ್ ಸ್ವಾಮಿ, ಬಂಡೆಪ್ಪ ನೌಬಾದ್, ಶಂಕರಪ್ಪ ಪಾರ, ಪವನ್ ಹೆಗ್ಗೆ, ನಾಗೇಂದ್ರ ಪಾಟೀಲ್, ಸೋಮಶೇಖರ್ ಓಂಕಾರ್, ಸತೀಶ್ ಪಾರ, ವಿಜಯಕುಮಾರ್ ಸ್ವಾಮಿ, ರಾಜ್ಕುಮಾರ್ ಪಾಟೀಲ್, ಸೋಮು, ವೈಜನಾಥ್ ಬುಯ್ಯ, ನೀಲ್ಕಂಠ್ ಬುಯ್ಯ, ಶಶಿಕಾಂತ್ ಅಷ್ಟೂರೆ ಸೇರಿದಂತೆ ಇತರರು ಇದ್ದರು. ನಮ್ಮ ಮರ್ಕಲ್ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶಂಕರಪ್ಪ ಪಾರ ಅವರು ಇದು ಗಣ್ಯವಂದನ ಮಾಡಬೇಕಾಗಿ ಅವರನ್ನು ನಾವು ಕೇಳಿಕೊಳ್ಳುತ್ತೇವೆ. ಮರ್ಕಲ್ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶಂಕರಪ್ಪ ಪಾರ ಅವರು ಗೌರವವನ್ನು ಅರ್ಪಣೆ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಕುಂತ ಜಾಗಕ್ಕೆ ನಾವೇನು ತಮ್ಮ ಶಾಂತ ರೀತಿಯಲ್ಲಿ ಗ್ರಾಮದ ನಾಗರಿಕರಿಗೆ ಅವರಿಗೆ ಶಾಲನ್ನು ಉಳಿಸಿ ಅವರನ್ನು ಸನ್ಮಾನಿಸಲಿಕ್ಕೆ ನಾ ಹೆಸರನ್ನು ಓದ್ತೀನಿ. ಅವರೊಂದು ಈ ಶಾಲೆ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿಯಾಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀಮಂತ ಬಿರಾದರ್ ಅವರಿಗೆ ನಮ್ಮ ಮರ್ಕಲ್ ಗ್ರಾಮ ಘಟಕ ಕೊಡುತ್ತೇವೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಯುವ ನಾಯಕರು ಹಾಗೂ ನಮ್ಮ PKPSನ ನಿರ್ದೇಶಕರಾದ ಬಸವರಾಜ್ ಬುಯ್ಯ ಅವರಿಗೆ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿ ನಮ್ಮ ಬಾಲ ಅವರಿಗೆ ನಮ್ಮ ಗ್ರಾಮ ಘಟಕದ ವತಿಯಿಂದ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಘಟಕ ಮರ್ಕಲ್ದ ಅಧ್ಯಕ್ಷರಾದ ಬಸಪ್ಪ ಆಲೂರೆ ಅವರಿಗೆ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿ ಸೋಮನಾಥ್ ಓಕೆ ಯುಗಾದಿ ಹಬ್ಬ, ಹೊಸ ವರ್ಷ, ರೈತರದು ಹೊಸ ವರ್ಷ ಇವತ್ತು. ಹೊಸ ವರ್ಷದ ನಿಮಿತ್ತವಾಗಿ ಈ ಹೊಸ ವರ್ಷ ನಮ್ಮ ದೇಶದ ರೈತರಿಗೆ, ನಮ್ಮ ಕರ್ನಾಟಕದ ರೈತರಿಗೆ ನಮ್ಮ ಬೀದರ್ ಜಿಲ್ಲೆಯ ಗ್ರಾಮ ಶಾಖೆ ಮರ್ಕಲ್ ಘಟಕದಲ್ಲ ಎಲ್ಲ ರೈತರಿಗೆ ಅನ್ನೋದು ಅಂದ್ರೆ ಶುಭಾಶಯಗಳು ಅಂತ ಕಸಿ ಹೇಳಕ್ಕೆ ಇಚ್ಛಪಡ್ತೇವೆ. ಯಾಕಂದ್ರೆ ಹೊಸ ವರ್ಷ ಒಳ್ಳೆ ರೀತಿಯಿಂದ ಹೋಗಲಿ, ಒಳ್ಳೆ ರೀತಿಯಿಂದ ಮಳೆ ಆಗಲಿ, ಒಳ್ಳೆ ರೀತಿಯಿಂದ ಎಲ್ಲ ಬೆಳೆ ದವಸ ಧಾನ್ಯಗಳು ಒಳ್ಳೆ ಪ್ರಮಾಣದಾಗ ಹೆಚ್ಚಿನ ಪ್ರಮಾಣದಾಗ ಬೆಳೀಲಿ ಅಂಥೇಳಿ ನಾವು ನಿಸರ್ಗ ದೇವತೆ ಹತ್ರ ನಾವು ಕೇಳ್ಕೊತಾ ಇದ್ದೆವು. ಇದು ಜಾನ್ಯವಾರಿ ತಿಂಗಳು ಏನದ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ನಮ್ಮ ರೈತರ ಹೊಸ ವರ್ಷ ಜಾನ್ಯವಾರಿ ಅಲ್ಲ, ರೈತ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ ಹೊಸ ವರ್ಷ. ಯುಗಾದಿ ಹಬ್ಬ ದಿನ ರೈತರ ಮನೆಯಲ್ಲಿ ಏನದಂದ್ರೆ ಕುಂಟೆ ಪೂಜೆ ಮಾಡ್ತೇವೆ. ಇವತ್ತಿನ ಹಿಡಿದು ಕುಂಟೆ ಪೂಜೆ ಮಾಡಿ ಕುಂಟಿ ಹೊಡಿಲಾಕ ಸ್ಟಾರ್ಟ್ ಮಾಡಿ ಮಿರುಗ್ ಬರಸ್ತನ ಕುಂಟಿ ಹೊಡೆದು ನೇಗಿಲು ಹೊಡೆದು ಹೊಲಗಳೆಲ್ಲ ಉಳುಮೆ ಮಾಡಿ ಬಿತ್ತುವ ಕೆಲಸ ಮಾಡ್ತೇವೆ. ಇಡೀ ವರ್ಷದ ತನ ಏನದ ಅಂದ್ರೆ ನಾವು ಉಳುಮೆ ಮಾಡಿ ಬಿತ್ತಿ ಏನು ಲಾಭ ಬರ್ತದ ಅದು ಒಳ್ಳೆ ರೀತಿಯಿಂದ ನಾವು ಮಾಡ್ತಾ ಇರ್ತೇವೆ. ಯಾಕೆ ಧ್ವಜ ಹಾರಿಸ್ಬೇಕು ಅಂದ್ರೆ ಸರ, ನಮ್ಮಲ್ಲಿ ಏನದ ಅಂದ್ರೆ ನಮ್ಗೆ ಹೊಸ ಹಬ್ಬ ಅಂದ್ರೆ ಹೊಸದು ಹುಮ್ಮಸ್ಸು. ಮುಂದೆ ಮಕ್ಕಳಿಗೆ ಏನದ ಅಂದ್ರೆ ಗೊತ್ತಾಗಲ್ಲ ಇದು ಏನದ ಏನಿಲ್ಲ, ಉಗಾದಿ ಯಾಕೆ ಮಾಡಬೇಕು ಅಂಬೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ತಿಳಿಸ್ಕೊಡ್ಬೇಕಂತೇಳಿ ನಾವು ಮಾಡತ್ತಿದ್ದೆವು. ಮತ್ತೇನದ ಅಂದ್ರೆ ನಮ್ಮ ಮೇಲೆ ಹೇಗೆ ಅನ್ಯಾಯ ಆಯ್ತದೋ ಅದಕ್ಕೆ ನಾವು ಸಹಿಸೋರಲ್ಲ. ನಾವು ರೈತ ಸಂಘದವ್ರು ಏನದ ಅಂದ್ರೆ ಒಕ್ಕಟ್ಟಾಗಿ ಮಹಿಳೆಯರು ಇರ್ಬೋದು, ನಮ್ಮ ಊರದ ರೈತರು ಎಲ್ಲ ರೈತರು ಒಕ್ಕಟ್ಟಾಗಿ ನಾವೇನದ ಅಂದ್ರೆ ಯಾವುದೇ ನಮ್ಮ ಮೇಲೆ ಅನ್ಯಾಯ ಆಗ್ಲತ್ತು ಬೆನ್ನು ಎದೆ ಕೊಟ್ಟು ನಾವು ಗುಂಡ ಆರಿಸೋದು ನಾವು ಅಂಜಾರು ಇಲ್ಲ.
ಅದರ ಸಲುವಾಗಿ ನಾವು ಇದೆಲ್ಲ ಜೆಂಡಾ ವಂದನೆ ಮಾಡ್ತೇವೆ. ನಮಗೆಲ್ಲರಿಗೆ ಮುಂದಿನವ್ರಿಗೆ ಗೊತ್ತಾಗಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆ ಮೇಲೆ ಅನ್ಯಾಯ ಇರ್ತದೆ ಅಂಥೇಳಿ ಇದೇನು ನಮ್ಮ ಪ್ರಪೋಸರ್ ನಂಜುಂಡ ಸ್ವಾಮಿ ಮಾಡ್ಯಾರ ನಮ್ಮದು ಸಂಘು. ಅವರು ನೇತೃತ್ವದಾಗ ಏನದ ಅಂದ್ರೆ ನಾವು ಹಿಂಗೆ ಜೆಂಡಾ ಹಾರಿಸ್ಕೊತಾ ನಾವೇನದ ಒಕ್ಕಟ್ಟು ಹಾಕೋತಾ ನಾವು ಹೋಯ್ತೇವೆ. ಊರು ಒಕ್ಕಟ್ಟು ಮಾಡ್ತೇವೆ ರೀ. ಇದು ಒಂದೇ ಊರಿಲ್ಲ, ಇನ್ನೂ ಊರು ಒಕ್ಕಟ್ಟು ಮಾಡಿ ನಾವೇನದ ಅಂದ್ರೆ ಮರ್ಕಲ್ದವ್ರು ಇದು ಜಗ ಎಲ್ಲ ದದ್ದಾಪುರ ಇರ್ಬೋದು, ಮರ್ಕಲ್ಲಿ ಬೆನಕಳ್ಳಿ ಇರ್ಬೋದು, ಈ ಹರ್ ಒಂದು ಊರಿಗೆ ಓಡಾಡ್ಬೇಕಂತೇಳಿ ನಮ್ದೆಲ್ಲ ಆಶೆ ಅದ. ಒದೆ ಹಬ್ಬ ನಮ್ಮ ರೈತರಿಗೆ ಭಾಳ ದೊಡ್ಡದು ಹಬ್ಬ. ನಾವು ರೈತರ ಹಬ್ಬ ಅಂಥೇಳಿ ನಾವು ಆಚರಿಸಿ ನಾವು ಹಬ್ಬ ರೈತರಿಗೆ ಯಾವ ಥರ ಕಡಿಮೆ ಮಾಡಬೇಕು ಅಂತಂದು ವಿಚಾರ ಮಾಡಿದಾಗ ನಾವು ರೈತರು ಒಂದು ವರ್ಷ 6 ತಿಂಗಳು ದುಡ್ದೇನದಂದ್ರೆ ಈ ವರ್ಷಿಗೆ ನಮ್ಮ ಲೆಕ್ಕ ಮುಗೀತು. ಈ ಲೆಕ್ಕ ಏನು ಕಡ್ದು ಸರಿತಾ ಏನು ಉಳಿತಾ ಎಲ್ಲ ಲೆಕ್ಕ ಮಾಡ್ಕೊಂಡು ಉಲ್ಟಾ ಈಗ ಇದಕ್ಕೇನದ ಹಬ್ಬಕ್ಕೆ ನಾವು ದೊಡ್ಡದು ಹಬ್ಬ ಮಾಡಿ ನಾವು ದೊಡ್ಡದು ನಮ್ಮದು ನೇಗಿಲ ಹಬ್ಬ ಅಂತ ಹೇಳ್ಕೊಂಡು ನಾವು ಹಬ್ಬ ಇಟ್ಕೊಂಡಿದ್ದೆವು. ನಮ್ಮ ರೈತರದ್ದು ಏನದಂದ್ರೆ ಹಬ್ಬ ಉಗಾದಿ ಹಬ್ಬ ದೊಡ್ಡದು ಅಂಥೇಳಿ. ಪುರಾತನ ಧರ್ಮ, ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ, ಭಾರತ ದೇಶದ ಒಂದು ನೇಮ್ ಪ್ರಕಾರ ಉಗಾದಿ ನಮ್ಮದು ದೊಡ್ಡ ಹಬ್ಬ. ಹೊಸ ವರ್ಷ ಚೈತ್ರ ವೈಶಾಖ ಜಸ್ಟ್ ಆಷಾಢ ಅನ್ನೋವಲ್ಲ, ಅದಕ್ಕೆ ಏನದಂದ್ರೆ ನಾವು ಇವತ್ತಿನ ದಿವಸ ನಮ್ಮ ಜನರಿಗೆ ಅವೇರ್ನೆಸ್ ಮಾಡಬೇಕು, ನಮ್ಮ ರೈತರಿಗೆ ಏನಾದ್ರು ಅವೇರ್ನೆಸ್ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಇವತ್ತಿನ ಮರ್ಕಲ್ ಗ್ರಾಮದಾಗ ಏನದ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ನಮ್ಮ ಅಕ್ಕನ ಬಳಗದವರು ಮತ್ತು ಅಣ್ಣನ ಬಳಗದವರು ಮತ್ತು ಸುತ್ತಮುತ್ತಿನ ಗ್ರಾಮದವರು ಎಲ್ಲರೂ ಏನದಂದ್ರೆ ಇಲ್ಲಿಂದ ಬಂದು ನಮ್ಮ ಔರಾ ತಾಲೂಕಾ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಾರ. ಅವರಿಗೆ ನಮ್ಮ ಮರ್ಕಲ್ ಗ್ರಾಮದಿಂದ ಸ್ವಾಗತ ಮಾಡ್ತೀನಿ ನಾನು. ಮತ್ತು ಅದೇ ರೀತಿಯಿಂದ ನಾವು ಇದು ಯಾಕೆ ಮಾಡಬೇಕು, ರೈತರದ್ದು ಇದು ಮುಖ್ಯ ಹಬ್ಬ. ಇವತ್ತಿನ ದಿವಸ ಭೂಮಿ ಪೂಜೆ ಮಾಡ್ತೇವ್ರಿ ನಾವು. ಇವತ್ತಿನ ದಿವಸ ಬಾಡಿಗೆರ ಮನೆ ಮುಂದೆ ಪ್ರತಿಯೊಬ್ಬರು ಕುಂಟಿ ಇರ್ತಿದ್ವು. ಪೂಜೆ ಮಾಡ್ಕೊಂಡು ಹೆಗ್ಮೇಲೆ ಇಟ್ಕೊಂಡು ಮಸ್ಕಾಗಡ್ಗೆ ಹೋಗಿ ಬರಬೇಕು, ಹೊತ್ತು ಹೊಂದಾಡ್ಗೆ 2 ಸಾಲ ಕುಂಟಿ ಹೊಡಿಬೇಕು ಅಂತ ನಮ್ಮ ಭಾರತ ದೇಶದ ಒಂದು ಒಕ್ಕಲಿಗರ ಒಂದು ನಿಯಮ. ಭೂಮಿ ತಾಯಿಗೆ ಪೂಜೆ ಮಾಡಿ, ಭೂಮಿನೂ ಕೂಡ ಜೀವ ಅದ, ಅದಕ್ಕೆ ಜೀವ ತುಂಬಿಸಿ ಅನ್ನೋದನ್ನು ಇವತ್ತಿನ ದಿವಸ ಜೀವ ತುಂಬಿಸಿ ಅದಕ್ಕೆ ಇದು ಮಾಡೋ ಕಡಿಮೆ ಅನ್ನೋದನ್ನು ಇವತ್ತೊಂದು ದಿವಸ ನಾವು ಒಂದು ರೈತರ ಹಬ್ಬನ ಆಚರಣೆ ಮಾಡ್ತಿದ್ವು. ಎಲ್ಲ ರೈತರು ಖುಷಿಯಾರ. ಇಲ್ಲಾಂದ್ರೆ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಐತಿವಿ ರೀ. ನಾವು ಬೀಜ ತರ್ಲಕ್ಕೆ ಹೋಗ್ಬೇಕಾದ್ರೆ 1 ದಿನ 2 ದಿನ ಹತ್ತಿದ್ವು, ಮತ್ತು ಬೀಜ ಸಿಗ್ತಿದ್ದಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ರೀತಿ ನಮ್ಮದು ಒಂದು ದನ ದವಾಖಾನೆ ಇದೆ ರೀ. ಆ ದನ ದವಾಖಾನೆ ಕೂಡ ಮಳೆಗಾಲ ಬಂದ್ರೆ ಒಳಗೆ ನೀರು ನಿಂದಿರ್ತಿದ್ವು. ರೈತರದೆಲ್ಲ ದನಗಳಿಗೆ ಅನುಕೂಲ ಆಯ್ತು ಇರಲಿಲ್ಲ. ಅದು ಕೂಡ ನಾವು ಒಂದು ಲೆಟರ್ ಸಂಬಂಧಪಟ್ಟ ಅಧಿಕಾರಿಗಳು ಲೆಟರ್ ಬರೆದು ಡೆಮಲಿಸ್ ಮಾಡಿ ಈಗ ಅದು ಕಟ್ಟಂಥ ಕಾರ್ಯಗಳು ಕಂಟಿನ್ಯೂ ಇದೆ ಮೇಡಮ್. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ತಾಯರ ಅಧ್ಯಕ್ಷತೆಯಲ್ಲಿ ಈಗ ನಮ್ಮ ಹಳೆ ಗ್ರಾಮ ಪಂಚಾಯತ್ ಕಟ್ಟಡ ಇದೆ, ಅದು ಕೂಡ ನಾವು ಡೆಮಲಿಷನ್ ಮಾಡಿ ಮತ್ತು ಅಲ್ಲೊಂದು ಪೋಸ್ಟ್ ಆಫೀಸು, ಅಂಗನವಾಡಿ ಮತ್ತು ನಮ್ದು ಇದು ಅದ ರೀ, ಅದು ಏನಂತರ ಲೈಬ್ರರಿ, ಡಿಸ್ಟ್ರಿಕ್ಟ್ ಲೈಬ್ರರಿ, ಅದೆಲ್ಲ ನಾವು ಅದನ್ನು ಲೆಟರ್ ಕೊಟ್ಟು ಅದು ಡೆಮಲಿಷ್ ಮಾಡಿ ಒಳ್ಳೆ ಕೆಲಸ ಮಾಡೋಂಥದ್ದು ಮಾಡಿದ್ದೀವಿ. ನಮ್ಮ ಎಲ್ಲಕ್ಕಿಂತ ಹೆಚ್ಚಿಗೆ ಪುಣ್ಯ ಏನಂದ್ರೆ ನಮ್ಮ ಊರಾಗೇನು ನಮ್ಮದು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಘಟಕ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ನೋಡಿ ರೈತರು ಅವರು ಏನು ನೇತೃತ್ವದಾಗ ನಮ್ಮ ಊರಲ್ಲಿ ಒಳ್ಳೆ ಕೆಲಸಗಳು ಆಗ್ತಾಯಿದೆ. ಪ್ರತಿಯೊಂದಕ್ಕೂ ಅವ್ರು ಸ್ಪಂದನೆ ಕೊಟ್ಟು ಇದು ಹಿಂಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಅದು ಅವ್ರು ಕೇಳ್ತಿನಾಗೆ ನಾವು ಕೆಲಸ ಮಾಡ್ತಿದ್ದೆವು. ಅದು ಅವ್ರ ಕಡೆಯಿಂದ ರೈತರ ಕಡೆಯಿಂದ ನಾವು ನಿಮ್ಗೆ ಎಲ್ಲರಿಗೂ ಧನ್ಯವಾದ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಬೀದರ್ ಘಟಕದ ವತಿಯಿಂದ ಬೆಂಗಳೂರು ಚಲೋ ಕರಪತ್ರವನ್ನು ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಲಾಯಿತು. ಒಕ್ಕೂಟದ ರಾಜ್ಯ ಸಮಿತಿಯಿಂದ ಒಳ ಮೀಸಲಾತಿ ರಹಿತ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತರಲು ಒತ್ತಾಯಿಸಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಜನಜಾಗೃತಿ ಮೂಡಿಸಲು ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಅರಳಿ ಅವರು ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿ, ಮಾರ್ಚ್ 25ರಂದು ಸಂಜೆ ಬೀದರ್ನಿಂದ ಬೆಂಗಳೂರಿಗೆ ಪ್ರಯಾಣ ಪ್ರಾರಂಭವಾಗಲಿದೆ. ಜಿಲ್ಲೆಯ ಬಲಗೈ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಬೇಕು ಎಂದು ಹೇಳಿದರು. ಒಕ್ಕೂಟದ ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಪ್ರದೀಪ್ ಜಂಜೀರಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಒಂದು ಸಮುದಾಯವನ್ನು ಸಂತೋಷಪಡಿಸಲು ಸರ್ಕಾರ ನೂರಾರು ಜಾತಿಗಳಿಗೆ ಅನ್ಯಾಯ ಮಾಡುತ್ತಿದೆ. ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾದರೆ ನಮ್ಮ ಸಮುದಾಯದ ಮಂತ್ರಿಗಳು ಹಾಗೂ ಶಾಸಕರು ರಾಜೀನಾಮೆ ನೀಡಿ ಸಮುದಾಯದ ಪರ ನಿಲ್ಲಬೇಕೆಂದು ಎಚ್ಚರಿಕೆ ನೀಡಿದ್ದರು. ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ಅಧ್ಯಕ್ಷ ಮಹೇಶ್ ಕೂರ್ನಾಳ್ಕರ್ ಮಾತನಾಡಿ, ನಮ್ಮ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡುವ ಸಮಯ ಬಂದಿದೆ. ನಾವು ಮೌನವಾಗಿದ್ದರೆ ಸರ್ಕಾರ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ನಮ್ಮ ಹಕ್ಕುಗಳಿಗೆ ಧಕ್ಕೆ ಬಂದರೆ ತೀವ್ರ ಹೋರಾಟ ನಡೆಸಲಾಗುವುದೆಂದು ಹೇಳಿದ್ದರು.
ಹೋರಾಟಗಾರ ರಾಜ್ಕುಮಾರ್ ಮೂಲ್ಭಾರತಿ ಅವರು ಮಾತನಾಡಿ, ಸರ್ಕಾರ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಬಲಗೈ ಸಮುದಾಯದ ವಿರುದ್ಧ ಅನ್ಯಾಯವಾಗಲಿದೆ ಎಂದು ಆರೋಪಿಸಿದ್ದರು. ಈ ಅನ್ಯಾಯವನ್ನು ತಡೆಯಲು ಎಲ್ಲರೂ ಒಗ್ಗೂಡಿ ವಿರೋಧಿಸಬೇಕೆಂದು ಕರೆ ನೀಡಿದ್ದರು. ಇದೇ ವೇಳೆ ಚಂದ್ರಕಾಂತ್ ನಿರಾಟೆ ಅವರು ನಾಗಮೋಹನ್ ದಾಸ್ ವರದಿಯನ್ನು ಅವೈಜ್ಞಾನಿಕ ಎಂದು ಆರೋಪಿಸಿ ಯಾವುದೇ ಕಾರಣಕ್ಕೂ ಅದನ್ನು ಜಾರಿಗೆ ತರಬಾರದು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದರು. ಕಾರ್ಯಕ್ರಮದಲ್ಲಿ ರವಿ ವಾಗ್ಮಾರೆ, ಅರುಣ್ ಪಟೇಲ್, ಸುಬ್ಬಣ್ಣ ಕರಗ್ನಳ್ಳಿ, ಬಾಬುರಾವ್ ಕೌಠ, ದಿಲೀಪ್ ಭೋಸ್ಲೆ, ಶಿವಮೂರ್ತಿ ಸುಭಾನೆ, ಪವನ್ ಮಿಠಾರೆ, ಸೂರ್ಯಕಾಂತ್ ಸಾದೂರೆ, ಶಿವಕುಮಾರ್ ತುಂಗ, ಮುಖೇಶ್ ರಾಯ್, ಸಂಜುಕುಮಾರ್ ಮೆತ್ತೆ, ರಾಜ್ಕುಮಾರ್ ಡೋಂಗ್ರೆ, ಶಶಿಧರ್ ಭಾಸನ್, ದಿಲೀಪ್ ವರ್ಮಾ, ವಿಷ್ಣುವರ್ಧನ್ ಬಾಲ್ದೊಡ್ಡಿ, ಶ್ರೀಕಾಂತ್ ಭವಾನಿ, ರಾಜ್ಕುಮಾರ್ ಗುನ್ನಳ್ಳಿ, ವಿಶಾಲ್ ದೊಡ್ಡಿ, ದಯಾನಂದ್ ನವಲೆ, ನೀರಜ್, ಪ್ರಕಾಶ್ ರಾವಣ್, ಗುಣವಂತ್ ಶಿಂದೆ, ಶರಣಪ್ಪ ರಾಂಪುರೆ, ಶ್ರೀನಿವಾಸ್ ದಯಾಳ್, ಗೌತಮ್ ಮುತ್ತಂಗೀಕರ್, ಶಾಂತು ರೇಕುಳ್ಗಿ, ಪ್ರಹ್ಲಾದ್ ಮಾಲೇಕರ್, ಪ್ರವೀಣ್ ಕರಂಜೆ, ಸಂತೋಷ್ ಸೂರ್ಯವಂಶಿ, ಚಂದು ನಿಡೋದ, ಶ್ರೀಕಾಂತ್ ಹೊಸ್ಮನಿ, ನಾಗೇಶ್ ಜನ್ವಾಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.